Dear students, in the last class we have studied about different names of the classes come under kingdom Monera. They are Archaebacteria, Eubacteria, Cyanobacteria and Mycoplasma. Among them, first one we are going to study the Archaebacteria. So, the Archaebacteria are also the members of kingdom Monera and they survive in extreme conditions ಅಥವಾ adverse habitat ಅಂತ ಅಂದರೆ these are the conditions which are unfavorable to survive the organisms. ಅಂದರೆ ಇದು ಅನನುಕೂಲಕರ ವಾತಾವರಣ ಆಗಿರುತ್ತೆ. ಅತಿ ಹೆಚ್ಚಿನ ಸಾಲ್ಟ್ ಕಾನ್ಸಂಟ್ರೇಷನ್, ಹಾಟ್ ಸ್ಪ್ರಿಂಗ್ಸ್ ಅಂತ ಅಂದರೆ ಹೈ ಟೆಂಪ್ರೇಚರ್ ನಿಯರ್ಲಿ ಟು ದ ಬಾಯ್ಲಿಂಗ್ ವಾಟರ್ ಟೆಂಪ್ರೇಚರ್ ಅಂದರೆ 100 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ನಲ್ಲೂ ಕೂಡ ಈ ಆರ್ಕಿಬ್ಯಾಕ್ಟೀರಿಯಾಗಳು ಸರ್ವೈವ್ ಆಗುತ್ತೆ. ಆ್ಯಂಡ್ ಆಲ್ಸೋ ದೇ ಸರ್ವೈವ್ ಇನ್ ದ ಅನಾಕ್ಸಿಜೆನಿಕ್ ಕಂಡೀಷನ್ಸ್. ಅನಾಕ್ಸಿಜೆನಿಕ್ ಮೀನ್ಸ್ the organisms survive in the absence of the oxygen. So, ಈ ಅತಿ ಹೆಚ್ಚಿನ ಸಾಲ್ಟ್ ಕಾನ್ಸಂಟ್ರೇಷನ್, ಅತಿ ಹೆಚ್ಚಿನ ಟೆಂಪ್ರೇಚರ್ ಆ್ಯಂಡ್ ಎಕ್ಸ್ಟ್ರೀಮ್ absence of the oxygen, in such conditions the organisms do not survive, but in that condition Archaebacteria can survive. ಈ ಎಕ್ಸ್ಟ್ರೀಮ್ ಕಂಡೀಷನ್ಗಳಲ್ಲಿ ಆರ್ಕಿಬ್ಯಾಕ್ಟೀರಿಯಾ ಸರ್ವೈವ್ ಆಗುತ್ತೆ. ಸೊ ದೀಸ್ ಆರ್ ದ ಮೋಸ್ಟ್ ಏನ್ಷಿಯಂಟ್. ಆರ್ಕಿ ಮೀನ್ಸ್ ದ ಏನ್ಷಿಯಂಟ್ ಆ್ಯಂಡ್ ದ ಬ್ಯಾಕ್ಟೀರಿಯಾ ಆ್ಯಂಡ್ these are the primitive type of prokaryotes. Primitive prokaryotes means the cellular organization, when we observe, they do not have the membrane bounded organelles and then well defined nucleus. Hence they are called as primitive type of prokaryote, primitive prokaryotes. They are found in high salt content and high temperature. ನಾವು ಈಗಾಗಲೇ ಹೇಳಿದ್ವಿ, ಈ ಆರ್ಗ್ಯಾನಿಸಮ್ಸ್ ಆರ್ಕಿಬ್ಯಾಕ್ಟೀರಿಯಾಗಳು ನಿಯರ್ಲಿ ಬಾಯ್ಲಿಂಗ್ ವಾಟರ್ ಟೆಂಪ್ರೇಚರಲ್ಲೂ ಕೂಡ ಅಂದರೆ ಅಬೋವ್ ನಿಯರ್ಲಿ ಟು ದ 100 ಡಿಗ್ರಿ ಸೆಲ್ಸಿಯಸ್ ದೇ ಕ್ಯಾನ್ ಸರ್ವೈವ್. ದೀಸ್ ಆರ್ಕಿಬ್ಯಾಕ್ಟೀರಿಯಾ ಕ್ಯಾನ್ ಸರ್ವೈವ್ ಅಬೋವ್ ದ ಟೆಂಪ್ರೇಚರ್ 60 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ದೆನ್ ದ ಸೆಲ್ ವಾಲ್ ಮೇನ್ಲಿ ಮೇಡ್ ಅಪ್ ಆಫ್ ಪ್ರೋಟೀನ್ಸ್ ಆ್ಯಂಡ್ ನಾನ್ ಸೆಲ್ಯುಲೋಸಿಕ್ ಪಾಲಿಸ್ಯಾಕರೈಡ್ಸ್. ಸೆಲ್ ವಾಲಲ್ಲಿ ನಾವು ಪ್ರೋಟೀನ್ಸ್ ಮತ್ತು ನಾನ್ ಸೆಲ್ಯುಲೋಸಿಕ್ ಪಾಲಿಸ್ಯಾಕರೈಡ್ಸ್ ಕಾಂಪೋನೆಂಟ್ಸನ್ನು ನಾವು ನೋಡ್ತೀವಿ. ಆ್ಯಂಡ್ ಸೆಲ್ ಮೆಂಬ್ರೇನ್ ವಿಚ್ ಹ್ಯಾಸ್ ಲಿಪಿಡ್ಸ್. ಸೆಲ್ ಮೆಂಬ್ರೇನಲ್ಲಿ ಬ್ರಾಂಚೆಡ್ ಚೈನ್ಸ್ ಆಫ್ ಲಿಪಿಡ್ಸನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಬ್ರಾಂಚೆಡ್ ಚೈನ್ಸ್ ಆಫ್ ಲಿಪಿಡ್ಸ್ ದೇ ಕ್ಯಾನ್ ವಿತ್ಸ್ಟ್ಯಾಂಡ್ the stresses of high temperature and also these extreme condition. High temperature ಅಲ್ಲಿ ಹಾಗೆ ಹೈ ಸಾಲ್ಟ್ ಕಾನ್ಸಂಟ್ರೇಷನ್ ಕಂಡೀಷನಲ್ಲಿ, ಅನಾಕ್ಸಿಜೆನಿಕ್ ಕಂಡೀಷನಲ್ಲಿ ಈ ಆರ್ಕಿಬ್ಯಾಕ್ಟೀರಿಯಾಗಳು ಸರ್ವೈವ್ ಆಗಲಿಕ್ಕೆ ಈ ಬ್ರಾಂಚೆಡ್ ಚೈನ್ಸ್ ಆಫ್ ಲಿಪಿಡ್ಸ್ ಸೆಲ್ ಮೆಂಬ್ರೇನಲ್ಲಿ ಇರೋದೇ ಮೇನ್ ರೀಸನ್ ಆಗಿದೆ. ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಬ್ರಾಂಚೆಡ್ ಚೈನ್ಸ್ ಆಫ್ ಲಿಪಿಡ್ಸ್ in the cell membrane of the archaebacteria, they can withstand or survive at the conditions such as high temperature, high salt concentration and the anoxygenic condition. Then, based on the condition on which they survive, there are different types of bacteria, mainly 3 types. First one is the methanogens. These survive in anaerobic environment. Anaerobic environment means they survive in the absence of the oxygen, such as rumen of cattle. Rumen of cattle means this is the first compartment in the alimentary canal of the cattle. ಕ್ಯಾಟಲಿನ ಎಲಿಮೆಂಟ್ರಿ ಕೆನಾಲಲ್ಲಿ ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಫಸ್ಟ್ ಕಂಪಾರ್ಟ್ಮೆಂಟ್
ನ ರುಮೆನ್ ಅಂತ ಕರೀತಾರೆ. ಅಲ್ಲಿ ಆಕ್ಸಿಜನ್ ಆಬ್ಸೆಂಟ್ ಆಗಿರುತ್ತೆ. ಇನ್ ದಟ್ ಕಂಡೀಷನ್ ದೀಸ್ ಕ್ಯಾನ್ ಸರ್ವೈವ್. ಅದನ್ನೇ ಅನೇರೋಬಿಕ್ ಕಂಡೀಷನ್ ಅಂತ ಕರೀತಾರೆ. ದ ಕಂಡೀಷನ್ ಇನ್ ವಿಚ್ ದ ಆಕ್ಸಿಜನ್ ಈಸ್ ಆಬ್ಸೆಂಟ್ ಈಸ್ ಕಾಲ್ಡ್ ಆಸ್ ಅನೇರೋಬಿಕ್ environment or the anaerobic condition. So that is found in the rumen of cattle and also in the colon of human beings. Colon is present in the large intestine part of the human. In a large intestine part in a colon inalli ಕೂಡ ಈ ಅನೇರೋಬಿಕ್ ಎನ್ವಿರಾನ್ಮೆಂಟ್ ಇರುತ್ತೆ. ಅಲ್ಲಿ ಕೂಡ ಮಿಥಾನೋಜನ್ಸನ್ನು ಅಬ್ಸರ್ವ್ ಮಾಡ್ಬೋದು. ಸೊ ದೀಸ್ ಕ್ಯಾನ್ ಜನರೇಟ್ the methane gas. So these are found in the biogas generators. ಬಯೋಗ್ಯಾಸ್ ಜನರೇಟರಲ್ಲಿ ಈ ಮಿಥಾನೋಜನ್ಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಮಿಥಾನೋಜನ್ಸ್ ಜನರೇಟ್ ದ ಮಿಥೇನ್ ಗ್ಯಾಸ್. ದೇ ಆರ್ ಅಬ್ಸರ್ವ್ಡ್ ಇನ್ ದ ಬಯೋಗ್ಯಾಸ್ ಜನರೇಟರ್ ಆ್ಯಂಡ್ ಇನ್ ದ ಆರ್ಗ್ಯಾನಿಸಮ್ಸ್ ಸಚ್ ಆಸ್ rumen of the cattle and the human colon also. Example is the Methanococcus. Then halophiles. As the name tells, halo means salts, phile means attracting or loving, means these archaebacteria, they can survive at extreme salt condition and anaerobic condition. Anaerobic means, as you learnt, there is absence of oxygen and they also survive in high salt concentration also. Example for these halophiles are the halobacterium. Example is the halobacterium. Then thermoacidophiles means they can survive at, name itself tells that they survive at the high temperature and high acidic condition also. High temperature in the high acidic condition they live, so hence these are called as thermoacidophiles. So they can survive at the high temperature conditions such as 65 degrees Celsius to 80 degrees Celsius, and also survive in the high acidic condition, that is about high pH concentration, that is pH 1. Example for this thermoacidophiles is the Thermoproteus. There are 3 types of archaebacteria mentioned here. Based on the condition in which they survive, they are the methanogens, halophiles and the thermoacidophiles. Next, we are going to study the classification of bacteria based on their shapes. Based on their shapes, there are mainly 4 different types of bacteria. Students, this question may be asked for 3 marks in your question paper. Classify the bacteria based on their shapes. Classify the bacteria based on their shapes. So, first one, based on the cell shapes, bacteria are classified into 4 types. First one is the cocci, and then bacilli, then spirilla and vibrio. So, cocci. Cocci means they are spherical shaped cells. The bacteria which possess spherical shape, spherical means the circular shape. So, bacteria, ಯಾವ ಬ್ಯಾಕ್ಟೀರಿಯಾ ಸ್ಫೆರಿಕಲ್ ಶೇಪ್ಡ್ ಸ್ಟ್ರಕ್ಚರ್ ಹೊಂದಿರುತ್ತೋ ಆ ಬ್ಯಾಕ್ಟೀರಿಯಾನ ಕಾಕೈ ಅಂತ ಕರೀತಾರೆ. ಸಿಂಗ್ಯುಲರ್ ಇದ್ದಾಗ ಕಾಕಸ್ ಅಂತ ಕರೀತಾರೆ. ಪ್ಲೂರಲ್ ಫಾರ್ಮಲ್ಲಿ ಇದನ್ನು ಕಾಕೈ ಅಂತ ಕರೀತಾರೆ. ದೆನ್ ಸೆಕೆಂಡ್ ಒನ್ ಈಸ್ ದ ಬ್ಯಾಸಿಲೈ. ಸೊ ದ ಶೇಪ್ ಆಫ್ ಬ್ಯಾಸಿಲಸ್ ಈಸ್ ಯೂಶುವಲಿ ರಾಡ್ ಶೇಪ್ ಆರ್ ಇಟ್ ಈಸ್ ದ ಸಿಲಿಂಡ್ರಿಕಲ್ ಶೇಪ್. So, the bacteria which possess rod or the cylindrical shape are called as bacilli. Here also singular iddaga, it is singular, then it is called as bacillus. Plural form is the bacilli. Then third one is the spirilla. The bacteria which is twisted
ಸ್ಪೈರಲ್ ಶೇಪಡ್ ಲೈಕ್ ಅ ಸ್ಕ್ರ್ಯೂ ಅಲ್ಲಿ ನಾವು ಹೇಗೆ ಸ್ಪೈರಲ್ ಶೇಪನ್ನು ಅಬ್ಸರ್ವ್ ಮಾಡ್ತೀವೋ ಆ ರೀತಿಯ ಸ್ಪೈರಲ್ ಶೇಪ್ ಹೊಂದಿರುವಂಥ ಬ್ಯಾಕ್ಟೀರಿಯಾನ ಸ್ಪೈರಿಲಮ್ ಅಂತ ಕರೀತಾರೆ. ಸಿಂಗ್ಯುಲರ್ ಇದ್ದಾಗ ಇದನ್ನು ಸ್ಪೈರಿಲಮ್ ಅಂತ ಕರೀತಾರೆ. ಪ್ಲೂರಲ್ ಫಾರ್ಮಲ್ಲಿ ಇದನ್ನು ಸ್ಪೈರಿಲೈ ಆರ್ ಸ್ಪೈರಿಲಾ ಅಂಥೇಳಿ ಕರೀತಾರೆ. ಆ್ಯಂಡ್ ದೆನ್ ಲಾಸ್ಟ್ ಒನ್ ಈಸ್ ದ ವಿಬ್ರಿಯೋ, ದ ಬ್ಯಾಕ್ಟೀರಿಯಾ ವಿಚ್ ಪೊಸೆಸ್ ಕಾಮಾ ಶೇಪಡ್ ಸ್ಟ್ರಕ್ಚರ್. ನಾವು ಇದನ್ನು ಅಬ್ಸರ್ವ್ ಮಾಡಿದಾಗ ಈ ರೀತಿ ಕಾಮಾ ಶೇಪ್ ಸ್ಟ್ರಕ್ಚರ್ನ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನು ವಿಬ್ರಿಯೋ ಅಂಥೇಳಿ ಕರೀತಾರೆ. ಕಾಮನ್ ಆಗಿ ನೀವು ನೇಮ್ ಕೇಳಿರ್ತೀರ, ವಿಬ್ರಿಯೋ ಕಾಲರೆ ಅಂಥೇಳಿ. ದಟ್ ಕಾಸಸ್ ದ ಕಾಲರಾ ಡಿಸೀಸ್. ಸಾಮಾನ್ಯವಾಗಿ ಆ ಬ್ಯಾಕ್ಟೀರಿಯಾ ನೇಮನ್ನು ಕೇಳಿರ್ತೀರ. ದಟ್ ಆಲ್ಸೋ ಪೊಸೆಸ್ ದ comma shaped structure. So the bacteria which possess the comma structure are called as vibrio. So there are four different classes of bacteria. They are based on the shape. They are cocci, then bacilli, then spirilla, and then vibrio. Then next we are going to study the ultrastructure of bacterial cell. When come to the ultrastructure of the bacteria, typical bacteria, we are going to study the bacilli as the typical bacteria. Bacilli na typical bacteria agi study ಮಾಡ್ತಿದ್ದೀವಿ. Mainly there are 3 different parts found are observed in the case of ultrastructure of bacterial cell. Bacterial cell in ultrastructure ಅಲ್ಲಿ ನಾವು 3 ಸ್ಟ್ರಕ್ಚರ್ಸನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಫಸ್ಟ್ ಒನ್ ಈಸ್ ಅ ಕ್ಯಾಪ್ಸೂಲ್, ನೆಕ್ಸ್ಟ್ ಈಸ್ ಅ ಸೆಲ್ ವಾಲ್, ಆ್ಯಂಡ್ ದೆನ್ ಪ್ರೋಟೋಪ್ಲಾಸ್ಟ್. ಸೊ ಕ್ಯಾಪ್ಸೂಲ್, this is the outermost boundary which is present around the cell wall. ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರೋದು ಸೆಲ್ ವಾಲ್. ಸೆಲ್ ವಾಲಿನ ಸುತ್ತ ಇರುವಂತಹ ಮ್ಯೂಸಿಲೇಜ್ ಲೇಯರ್ನ, ಮ್ಯೂಸಿಲೇಜ್ ಸ್ಟ್ರಕ್ಚರನ್ನು ಏನಂತ ಕರೀತಾರೆ? ಕ್ಯಾಪ್ಸ್ಯೂಲ್ ಅಂತ ಕರೀತಾರೆ. ಮೇನ್ ಫಂಕ್ಷನ್ ಆಫ್ ದಿಸ್ ಕ್ಯಾಪ್ಸೂಲ್ ಈಸ್ ಇಟ್ ಪ್ರೊಟೆಕ್ಟ್ಸ್ ದ ಬ್ಯಾಕ್ಟೀರಿಯಾ ಫ್ರಮ್ ಹೋಸ್ಟ್ ಇಮ್ಯೂನ್ ಸಿಸ್ಟಮ್. ಇದು ಹೆಚ್ಚಾಗಿ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳಲ್ಲಿ ಕಂಡುಬರುತ್ತೆ. ಪ್ಯಾಥೋಜೆನಿಕ್ ಮೀನ್ಸ್ ದ ಬ್ಯಾಕ್ಟೀರಿಯಾ which causes the disease or the organisms which causes the disease are called as pathogenic. ಇಲ್ಲಿ ನಾವು ಬ್ಯಾಕ್ಟೀರಿಯಾ ಸ್ಟಡಿ ಮಾಡ್ತಾ ಇದ್ದೀವಿ. ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ poses the capsule. That capsule is a mucilaginous layer or the thick mucilaginous sheath present outside the cell wall of the bacteria which protect the bacteria from the host immune system. ಬ್ಯಾಕ್ಟೀರಿಯಾ ಅಥವಾ ಆರ್ಗ್ಯಾನಿಸಮ್ ಯಾವ ಆರ್ಗ್ಯಾನಿಸಮ್ನ ಇನ್ಫೆಕ್ಟ್ ಮಾಡ್ತಾ ಇದೆಯೋ, ಇನ್ಫೆಕ್ಷನಿಗೆ ಒಳಗಾಗ್ತಾ ಇರುವಂಥ ಆರ್ಗ್ಯಾನಿಸಮ್ನ ಹೋಸ್ಟ್ ಆರ್ಗ್ಯಾನಿಸಮ್ ಅಂತ ಕರೀತಾರೆ. ಇನ್ಫೆಕ್ಟ್ ಮಾಡ್ತಾ ಇರುವಂಥ ಆರ್ಗ್ಯಾನಿಸಮ್ನ ಪ್ಯಾಥೋಜನ್ ಅಂತ ಕರೀತಾರೆ. ಈ ಕ್ಯಾಪ್ಸ್ಯೂಲು ಹೋಸ್ಟಿನ ಇಮ್ಯೂನ್ ಸಿಸ್ಟಮಿಂದ ಬ್ಯಾಕ್ಟೀರಿಯಾ ಡೆಸ್ಟ್ರಾಯ್ ಆಗದಿರೋ ಹಾಗೆ, ಕಿಲ್ ಆಗದಿರೋ ಹಾಗೆ ಬ್ಯಾಕ್ಟೀರಿಯಾನ ಕ್ಯಾಪ್ಸ್ಯೂಲು ಪ್ರೊಟೆಕ್ಟ್ ಮಾಡುತ್ತೆ. Then next is the cell wall. Cell wall, it is, you are observing here, this is the cell wall which is just present beneath the capsule, which is made up of peptidoglycan or murin. Mainly the cell wall in the case of bacteria made up of peptidoglycan or murin. So in addition to this, difference in the chemical components present in the cell wall, mainly the bacteria are classified into 2 different types. They are gram positive and then gram negative bacteria. Then next is the protoplast. The content which are lying inside the boundary of the cell wall. ಈ ಸೆಲ್ ವಾಲಿನ ಬೌಂಡರಿಯ ಒಳಭಾಗದಲ್ಲಿ ಬರುವಂಥ ಎಲ್ಲ ಕಂಟೆಂಟನ್ನು ಒಟ್ಟಾರೆಯಾಗಿ ಪ್ರೋಟೋಪ್ಲಾಸ್ಟ್ ಅಂತ ಕರೀತಾರೆ. ಇಟ್ ಮೇನ್ಲಿ ಇನ್ಕ್ಲೂಡ್ಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಆ್ಯಂಡ್ ಸೈಟೋಪ್ಲಾಸಮ್
and then the nucleoid. So, the plasma membrane, it is also called as cell membrane. It is a thin membrane just present or lie below the cell wall, inner to the cell wall. This is the plasma membrane. So, some way this plasma membrane forms the invaginations ಅಥವಾ ಇನ್ಫೋಲ್ಡಿಂಗ್ಸ್. ಕೆಲವೊಂದು ಇನ್ಫೋಲ್ಡಿಂಗ್ಸನ್ನು ಸೈಟೋಪ್ಲಾಸಮ್ ಒಳಗಡೆಗೆ ಫಾರ್ಮೇಷನ್ ಮಾಡಿರುತ್ತೆ. ಈ ಸ್ಟ್ರಕ್ಚರನ್ನು ಮೀಸೋಝೋಮ್ ಅಂತ ಕರೀತಾರೆ. ಈ ಇನ್ಫೋಲ್ಡಿಂಗ್ಸನ್ನು ಮೀಸೋಝೋಮ್ಸ್ ಅಂತ ಕರೀತಾರೆ. ರೆಸ್ಪಿರೇಷನ್ ಆ್ಯಂಡ್ enzymes which are necessary for the respiration and other enzymes also found on the membrane of these mesosomes. They helps in several reactions in the bacteria. And then cytoplasm of the bacteria mainly composed of the 70S type of ribosome. So ಬ್ಯಾಕ್ಟೀರಿಯಾದಲ್ಲಿ ಕಂಡುಬರುವಂತಹ ರೈಬೋಸೋಮ್ ಇಸ್ ದ 70S ಟೈಪ್. ಆಲ್ರೆಡಿ ಹೇಳಿದ್ದೆ ನಿಮಗೆ, ರೈಬೋಸೋಮ್ಸಲ್ಲಿ 2 ಟೈಪ್ಸ್ ಇರುತ್ತೆ. ಒನ್ ಇಸ್ 70S ಅಂದರ್ ಇಸ್ ದ 80S ಟೈಪ್ ವಿಚ್ ಈಸ್ ಫೌಂಡ್ ಇನ್ ದ ಯೂಕ್ಯಾರಿಯೋಟಿಕ್ ಸೆಲ್. ದಿಸ್ bacteria is a prokaryotic cell, so we observe the 70S type of ribosome, and other cytoplasmic inclusions also found. And then further the nucleoid mainly the genetic material which is double stranded DNA. This DNA does not bounded by the nuclear envelope, hence it is called as nucleoid ಅಂತ ಕರೀತಾರೆ. DNA ಡಬಲ್ ಸ್ಟ್ಯಾಂಡರ್ಡ್ DNA ಜೆನೆಟಿಕ್ ಮೆಟೀರಿಯಲನ್ನು ನಾವು ಬ್ಯಾಕ್ಟೀರಿಯಾದಲ್ಲಿ ನೋಡ್ತೀವಿ. ಈ DNA ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಅಥವಾ ನ್ಯೂಕ್ಲಿಯರ್ ಎನ್ವಲಪ್ ಆಬ್ಸೆಂಟ್ ಆಗಿರುತ್ತೆ. ಹಾಗಾಗಿ ಇದನ್ನು ನ್ಯೂಕ್ಲಿಯಾಯ್ಡ್ ಅಂತ ಕರೀತಾರೆ. And then along with these some of the cytoplasmic inclusions such as plasmid also seen in the case of several bacteria. ಕೆಲವೊಂದು ಬ್ಯಾಕ್ಟೀರಿಯಾದಲ್ಲಿ ಸೈಟೋಪ್ಲಾಸಮಿನಲ್ಲಿ ರೈಬೋಸೋಮ್ಸಿನ ಜೊತೆಗೆ ಆ್ಯಂಡ್ ನ್ಯೂಕ್ಲಿಯಾಯ್ಡ್ನ ಜೊತೆಗೆ ಕೆಲವೊಂದು ಸರ್ಕ್ಯುಲರ್ ಬಾಡೀಸ್ನ ಅಬ್ಸರ್ವ್ ಮಾಡ್ತೀವಿ. ದೀಸ್ ಆರ್ ಕಾಲ್ಡ್ ಆಸ್ ಅ ಪ್ಲಾಸ್ಮಿಡ್ಸ್. Plasmids are defined as the circular extra chromosomal DNA. They are self-replicative called as plasmids. 1 ಮಾರ್ಕಿಗೆ ಈ ಕ್ವೆಶನ್ನ ಕೇಳ್ತಾರೆ. ನಿಮ್ಮ ಕ್ವೆಶನ್ ಪೇಪರಲ್ಲಿ ವಾಟ್ ಆರ್ ಪ್ಲಾಸ್ಮಿಡ್ಸ್ ಅನ್ನುವಂಥ ಕ್ವೆಶನನ್ನು ಕೇಳಬಹುದು. ಸೊ ಈ ಜೆನೆಟಿಕ್ ಮೆಟೀರಿಯಲನ್ನು ಬಿಟ್ಟು ಅದರ ಹೊರಭಾಗದಲ್ಲಿ ಒಂದು ಕ್ರೋಮೋಸೋಮನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಜೆನೆಟಿಕ್ ಮೆಟೀರಿಯಲ್ನ ಹೊರಭಾಗದಲ್ಲಿ ಔಟ್ಸೈಡಲ್ಲಿ ಈ ಕ್ರೋಮೋಸೋಮ್ನ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಇದನ್ನು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಅಂತಾರೆ. ಇದು ಸರ್ಕ್ಯುಲರ್ ಶೇಪ್ಡ್ ಆಗಿರುತ್ತೆ, ಸೆಲ್ಫ್ ರೆಪ್ಲಿಕೇಟಿವ್ ಎಬಿಲಿಟಿಯನ್ನು ಹೊಂದಿದೆ. ಸೊ ಪ್ಲಾಸ್ಮಿಡನ್ನು ಹೊರತುಪಡಿಸಿ ಸೆಲ್ membrane inclusions also, cell surface inclusions also observed. They are the flagellum are the locomotor structure. They are found on the cell surface of the bacteria. Locomotor structures means these structures helps in the locomotion of the bacteria. Locomotion means they helps in the movement of bacteria. Then along with these, some of the other cell surface structures also seen. They are the pili. Pilus andre singular form. Pilus. These structure mainly helps during the sexual reproduction of the bacteria. Pilus is a singular form. These are the pilus. They are found on the surface of the bacteria. So, plural form is the pili. These helps in the conjugation process, that is during the sexual reproduction. Mainly these structure helps during the sexual reproduction process. So these are the structures observed in the bacterial cell. Once again, the bacteria mainly consists of 3 different parts. They are the capsule, cell wall and the protoplast.